ಬೆಂಗಳೂರಿನಲ್ಲಿ ನಡೆದಂತಹ ರೇವ್ ಪಾರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ತೆಲುಗು ನಟಿಗೂ ಕೂಡ ಪಾರ್ಟಿಯ ಸಂಕಷ್ಟ ಈಗ ಎದುರಾಗಿದೆ. ನಟಿ ಆಶಿ ರಾಯ್ಗೆ ಸಿಸಿಬಿ ಪೊಲೀಸ್ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಜೂನ್ 1ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು. ರೇವ್ ಪಾರ್ಟಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸಿಸಿಬಿ ಈಗಾಗಲೇ ಇದರಲ್ಲಿ ಯಾರೆಲ್ಲ ಬಂದಿದ್ರು, ಯಾರೆಲ್ಲ ಪಾರ್ಟಿಯಲ್ಲಿ ಶಾಮೀಲಾಗಿದ್ರು, ಪಾರ್ಟಿ ಮಾಡಿದ್ರು ಅಂಥವ್ರಿಗೆಲ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಟಿ ಹೇಮಾಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ಅವರು ಹಾಜರಾಗಿಲ್ಲ ವಿಚಾರಣೆಗೆ. ಜೂನ್ 1ಕ್ಕೆ ಬನ್ನಿ ಅಂಥೇಳಿ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ನಟಿ ಆಶಿ ರಾಯ್ಗೂ ಕೂಡ ಜೂನ್ 1ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂಥೇಳಿ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಇನ್ನು ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳನ್ನು ಕೊಡಲೇಬೇಕು. ಯಾಕಂದರೆ ಇದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಏನು ಎತ್ತ, ಅವರೆಲ್ಲರನ್ನೂ ಕೂಡ ಕರೆಸಿ ಈಗ ಬೆಂಡೆತ್ತಾ ಇದ್ದಾರೆ. ಕೆಲವರು ನಾಟಕ ಆಡ್ತಾ ಇದ್ದಾರೆ. ನಮಗೆ ಹುಷಾರಿಲ್ಲ, ಒಂದು ವಾರ ಟೈಮ್ ಕೊಡಿ ಅಂತ ತೆಲುಗು ನಟಿ ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೇಳಿದ್ದ ಸಂಗತಿ ಹೇಮಾಗೆ ಈಗ ಬಂಧನದ ಭೀತಿ ತಲೆದೋರಿದೆ. ಅವರಾಗಿ ಅವ್ರು ಬರಲಿಲ್ಲ ಅಂತಂತಂದರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾಕಂದರೆ ಒಂದಾದ್ಮೇಲೆ ಒಂದು ಸ್ಟೇಟ್ಮೆಂಟನ್ನು ಕಳಿಸ್ತಾನೆ ಇದ್ದರು ಹೇಮಾ. 2ನೇ ನೋಟಿಸ್ಗೂ ಕೂಡ ಅವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ಅವರು ಬಹುತೇಕ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಬಿಟ್ಕಾಯಿನ್ ಅಕ್ರಮ ವರ್ಗಾವಣೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಚಂದ್ರಾಧರ್ನ ಎಸ್ಐಟಿ ಟೀಮ್ ಬಂಧಿಸಿದೆ. ತಲೆಮರೆಸಿಕೊಂಡಿದ್ರು ಚಂದ್ರಾಧರ್. ಅವರ ಮನೆಯಲ್ಲೇ ಈಗ ಅರೆಸ್ಟ್ ಮಾಡಲಾಗಿದೆ. ಕೃತ್ಯಕ್ಕೆ ಸಹಕರಿಸಿದ ಆರೋಪದ ಮೇಲೆ ಬಂಧನಕ್ಕೊಳಪಡಿಸಲಾಗಿದೆ. ಸೇವೆಯಿಂದ ಅಮಾನತಾಗಿದ್ರು ಚಂದ್ರಾಧರ್. ಯಲಹಂಕ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಕರ್ತವ್ಯದಲ್ಲಿದ್ರು. ಈಗಾಗಲೇ 2 ಇನ್ಸ್ಪೆಕ್ಟರ್ಸ್ ಅನ್ನ ಎಸ್ಐಟಿ ಬಂಧನಕ್ಕೊಳಪಡಿಸಿದೆ. ಪ್ರಕರಣದಲ್ಲಿ ಈವರೆಗೂ 6 ಮಂದಿಯನ್ನು ಎಸ್ಐಟಿ ಈ ಮೂಲಕ ಬಂಧಿಸಿದಂತಾಗಿದೆ. ಬಿಟ್ಕಾಯಿನ್ ಅಕ್ರಮ ವರ್ಗಾವಣೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಚಂದ್ರಾಧರನ್ನ ಈಗ ಎಸ್ಐಟಿ ಟೀಮ್ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಚಂದ್ರಾಧರ್ ತಲೆಮರೆಸಿಕೊಂಡಿದ್ರು. ಮನೆಯಲ್ಲಿ ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕೃತ್ಯಕ್ಕೆ ಸಹಕರಿಸಿದ ಆರೋಪದ ಮೇಲೆ ಇವರ ಬಂಧನ ಆಗಿರೋದು. ಸೇವೆಯಿಂದ ಅಮಾನತಾಗಿದ್ರು ಚಂದ್ರಾಧರ್. ಆದರೆ ಇಲ್ಲಿ ಎಸ್ಐಟಿ ಟೀಮ್ ಅವ್ರಿಗೋಸ್ಕರ ಹುಡುಕಾಟ ನಡೆಸ್ತಾ ಇತ್ತು. ತಲೆಮರೆಸಿಕೊಂಡಿದ್ರು. ಯಲಹಂಕ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಅವರು ಕರ್ತವ್ಯದಲ್ಲಿದ್ರು. ಈಗಾಗಲೇ 2 ಇನ್ಸ್ಪೆಕ್ಟರ್ಗಳನ್ನ ಎಸ್ಐಟಿ ಟೀಮ್ ಬಂಧಿಸಿದ್ದು. ಇದೀಗ ಪ್ರಕರಣದಲ್ಲಿ ಇಲ್ಲಿಯ ತನಕ ಚಂದ್ರಾಧರ್ ಅರೆಸ್ಟ್ ಆದ್ಮೇಲೆ 6 ಜನರನ್ನ ಬಂಧನಕ್ಕೊಳಪಡಿಸಿರುವ ರೀತಿ ಆಗಿದೆ. ರಾಮಮೂರ್ತಿ ನಗರದಲ್ಲಿ ಅನುಮಾನಾಸ್ಪದ ಬ್ಯಾಗ್ ಕೆಲ ಕಾಲ ಆತಂಕ ಸೃಷ್ಟಿಸಿದೆ. ಫ್ಲೈಓವರ್ ಬಳಿ ಇದ್ದಂತಹ ಬ್ಯಾಗ್ ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಬ್ಯಾಗ್ ಪರಿಶೀಲನೆ ನಡೆಸಿದ್ರು. ಬ್ಯಾಗ್ನಲ್ಲಿ ಬಟ್ಟೆಗಳು ಇದ್ದಿದ್ರಿಂದ ಪೊಲೀಸರು ನಿರಾಳರಾದ್ರು. ಬ್ಯಾಗ್ ಇಟ್ಟು ಮಹಿಳೆಯೊಬ್ಬರು ಶೌಚಾಲಯಕ್ಕೆ ತೆರಳಿದ್ರಂತೆ. ಇದು ಆತಂಕಕ್ಕೆ ಕಾರಣವಾಯಿತು ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ಹಿಂದೆ ರಾಮೇಶ್ವರಂ ಕೆಫೆಯಲ್ಲಿ ಬ್ಯಾಗ್ ಒಂದು ಯಾವ ರೀತಿ ಸ್ಫೋಟಕ್ಕೆ ಕಾರಣ ಆಯಿತು ಅನ್ನುವಂತಹ ವಿಚಾರ ಇನ್ನೂ ಕೂಡ ಮನಸ್ಸಲ್ಲಿರೋವಾಗಲೇ ಈ ರೀತಿಯ ಒಂದು ಅನುಮಾನಾಸ್ಪದ ಬ್ಯಾಗ್ ಮತ್ತೆ ಆತಂಕ ಸೃಷ್ಟಿ ಮಾಡಿರೋದು. ಇದೇನಾದರೂ ಬಾಂಬ್ ಇರಬಹುದಾ, ಸ್ಫೋಟಕ ವಸ್ತು ಏನಾದರೂ ಇರಬಹುದಾ ಅನ್ನುವಂತಹ ಅನುಮಾನದಲ್ಲಿ ಬ್ಯಾಗ್ ಪರಿಶೀಲನೆ ನಡೆಸಲಾಯಿತು. ಅದಾದ ನಂತರ ಗೊತ್ತಾಯಿತು ಇದೆಲ್ಲವೂ ಕೂಡ ಬಟ್ಟೆ ತುಂಬಿರುವಂತಹ ಬ್ಯಾಗ್. ಮಹಿಳೆಯೊಬ್ಬರು ಶೌಚಾಲಯಕ್ಕೆ ಹೋಗುವಾಗ ಅಲ್ಲೇ ಬಿಟ್ಟು ಹೋಗಿದ್ರು ಅಂತ.